ಶಾಂತಿಗೋಸ್ಕರ ಇವತ್ತು ಶ್ರದ್ಧಾಂಜಲಿ ಇಡ್ತಾ ಇದ್ದೀವಿ. ಎಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ. ಬಟ್ ಜೀವನದಲ್ಲಿ ಯಾವನೇ ಇರಲಿ ಮನುಷ್ಯ ಉಸಿರು ಹೋದರೂ ಹೆಸರು ಉಳಿಬೇಕಂತ ಹಾಗೆ ಒಂದು ಸಣ್ಣ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಎರಡೇ ಮಾತೇ ಇಲ್ಲ. ಯಾಕಂದ್ರೆ ಅವ್ರ ಜೀವನ ಹೇಗಂದ್ರೆ ಮನ್ಯಾಗ ಏನೆಲ್ಲ ತೊಗೊಂಡು ಮೇಲೆ ಇಲ್ಲಿ ಬಂದು ಏನೂ ಮಾಡ್ತಿರ್ಲಿಲ್ಲ ತಮ್ಮ ಮನುಷ್ಯ. ಚಹಾ ಇಲ್ಲ, ಏನು ಅಡಿಕೆ ಕೂಡ ಇಲ್ಲ ಅಂತ ಕಟ್ಟುನಿಟ್ಟಿನ ಜೀವನ ಸಾಗಿಸಿದ ಮನುಷ್ಯನಿಗೆ ಇಂಥ ದುರಂತ ಸಾವು ಬಂದ ನಿಜವಾದ ಅದು ಬಹುಶಃ ನಮ್ಮ ಕಲಾವಿದರ ಇದಕ್ಕನ್ನದು ಸಣ್ಣ ದುರಂತನೇ ಕರೆ ದೊಡ್ಡ ನುಕ್ಸಾನ ನಷ್ಟ ಆಗಿಬಿಟ್ಟಿದೆ ನಮ್ಮ ರಂಗಭೂಮಿಗೆ. ಒಳ್ಳೆ ಕೆಲಸ ಮಾಡಿದ್ದೀನಿ, ಒಬ್ಬ ಒಳ್ಳೆ ಸಾಹಿತ್ಯ ಹೌದು. ಕೆಲವು ನಿತ್ಯದ ಬದುಕೋದಕ್ಕೆ ಫಲ ಪಾಠಗಳಿಂದವಲ್ಲ ಅದನ್ನು ನಾವು ಅನುಸರಿಸಿದಾಗ ಮಾತ್ರ ಆತನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನು ಯಶಸ್ವಿ ಕವಿ ಅಂದರೆ ಯಾರು? ಏನು ಸರ್ ನಾಟಕ ನಮ್ಮದು ಚೆನ್ನಾಗೈತೆ ಇಲ್ವ ಅಂತ ಆ ಉತ್ತರ ನಿಮಗೆ ಕಂಡುಕೊಡೋಕ್ಕೆ ಒಂದು ನಾನು ಕೊಡ್ತೀನಿ ಒಂದು ಸಲಹೆ. ನಾಟಕ ಪ್ರಯೋಗ ಮುಗಿದ ನಂತರ ಅವರು ಯಾರಾದರೂ ಆಡಬೇಕನ್ನೋರು ಸಂಗೀತಗಾರನಾದ್ರೂ ಭೇಟಿಯಾಗಿ, ನಟಿಯಾರನಾದ್ರೂ ಭೇಟಿಯಾಗಿ, ಸರ್ ಈ ನಾಟಕ ಯಾರು ಬರ್ತಿದ್ದಾರೆ, ಚೆನ್ನಾಗಿದೆ, ನಮಗೆ ಕೊಡಿಸ್ತೀರಾ, ಪರಿಚಯ ಮಾಡ್ತೀರಿ ಅಂತ ಬಂದರೆ ನಿಮ್ಮ ನಾಟಕ ಸಕ್ಸಸ್ ಆಗಿದೆ ಅಂತ ನೀವೇ ತಿಳ್ಕೊಳ್ತಕ್ಕಂಥ ಒಂದು ವಿಚಾರ. ಆಮೇಲೆ ಮೊದಲು ನಾವು ಅದನ್ನು ಕವಿ ರೂಪದಲ್ಲಿ ಪರದೆ ಹಿಂದೆ ನೋಡ್ತೀವಿ ನಾವು. ಆಮೇಲೆ ಬರ್ತಾ ಬರ್ತಾ ಹಲವಾರು ನಾಟಕದಲ್ಲಿ ಪಾತ್ರಗಳು, ಎಲ್ಲ ಪಾತ್ರಗಳು ಮಿತಭಾಷೆ, ಹೆಚ್ಚು ಮಾತಾಡ್ತಿರ್ತೀವಿ. ಯಾರ ಜೊತೆಗೂ ಗೊಂದಲ ಮಾಡಿಕೊಂಡಿದ್ದು ನಾನು ನೋಡಲಿಲ್ಲ. ಕಿರಿಕ್ ಮನುಷ್ಯನೂ ಅಲ್ಲ, ಅಷ್ಟು ಸೌಮ್ಯ ವ್ಯಕ್ತಿತ್ವ. ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಅಥವಾ ಅವರ ಕಷ್ಟವನ್ನು, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತಿಗೆ ವಿಶ್ರಾಮ ಕೊಡ್ತೇನೆ.